ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ದೇಶದ ಎಲ್ಲೆಡೆ ವಕ್ಫ್ ವಿವಾದಗಳು ಸುದ್ದಿ ಮಾಡ್ತಾ ಇವೆ. ಕಂಡ ಎಲ್ಲ ಜಾಗಗಳನ್ನು ಇದು ನಮ್ಮದೇ ಅಂತ ವಕ್ಫ್ ಹೇಳಿಕೊಂಡು ಬರ್ತಾ ಇದೆ. ಹೀಗಾಗಿ ಸಾಕಷ್ಟು ರೈತರ ಜಮೀನುಗಳಿಗೂ ವಕ್ಫ್ ಈಗ ಬೇಲಿ ಹಾಕೋದಿಕ್ಕೆ ಶುರು ಮಾಡಿದೆ. ಈ ವಿಷಯವಾಗಿ ಕರ್ನಾಟಕ, ತಮಿಳುನಾಡು, ಕೇರಳ ಸೇರಿದ ಹಾಗೆ ದೇಶದ ನಾನಾ ಕಡೆಗಳಲ್ಲಿ ರೈತರು ಹಾಗೂ ವಕ್ಫ್ ನಡುವೆ ಒಂದು ಸಂಘರ್ಷ ಆರಂಭ ಆಗಿದೆ. ಹೀಗೊಂದ್ ಕಡೆ ವಕ್ಫ್ ರೈತರ ಭೂಮಿಯನ್ನ ನುಂಗ್ತಾ ಇದ್ರೆ, ಅಲ್ಲೊಬ್ಬರು ವಕೀಲರು ಈ ಮಸೀದಿನೇ ದೇವಾಲಯ ಆಗಿತ್ತು, ಅದು ಈಗ ನಮಗೆ ಸೇರಬೇಕು ಅಂತ ನ್ಯಾಯಾಲಯಕ್ಕೊಂದು ಪಿಟಿಷನ್ ಅನ್ನು ಹಾಕಿದ್ದಾರೆ. ಅವರ ಮನವಿಯನ್ನ ಪುರಸ್ಕರಿಸಿರುವ ನ್ಯಾಯಾಲಯ ಆ ಮಸೀದಿಯಲ್ಲಿ ಸರ್ವೆ ಮಾಡೋದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದೆ. ಈಗಾಗಲೇ ಮಸೀದಿಯ ಒಳಗೆ ಸರ್ವೆ ಕಾರ್ಯ ಮುಗಿದಿದ್ದು ಅದರ ವರದಿಯನ್ನ ನ್ಯಾಯಾಲಯಕ್ಕೆ ಕೂಡ ಸಲ್ಲಿಸಲಾಗಿದೆ. ಈ ಸಂದರ್ಭದಲ್ಲಿ ಅಲ್ಲಿನ ಸಂಸದರೊಬ್ಬರು ನ್ಯಾಯಾಲಯದ ಆದೇಶವನ್ನೇ ಬಹಿರಂಗವಾಗಿ ಪ್ರಶ್ನಿಸುವ ಮೂಲಕ ನ್ಯಾಯ ವ್ಯವಸ್ಥೆಯನ್ನ ಅಣಕಿಸುವ ಕೆಲಸ ಮಾಡಿದ್ದಾರೆ. ಹಾಗಾದ್ರೆ ಏನಿದು ಮಸೀದಿ ಮಂದಿರದ ಕಥೆ? ಇಷ್ಟಕ್ಕೂ ಆ ಘಟನೆ ನಡೆದಿರೋದಿಲ್ಲಿ. ಆ ಮಸೀದಿ ಯಾವುದು? ಅಯೋಧ್ಯೆ, ಕಾಶಿಯ ನಂತರ ಇನ್ನೊಂದು ಮಸೀದಿ ವಿವಾದ ತಲೆ ಎತ್ತುತ್ತಾ ಇರೋದು ಎಲ್ಲಿ? ಅದರ ಇತಿಹಾಸ ಏನ್ ಹೇಳುತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಶತಮಾನಗಳಿಂದ ವಿವಾದದ ಕೇಂದ್ರ ಬಿಂದುವಾಗಿದ್ದ ಬಾಬರಿ ಮಸೀದಿ ಸಂಘರ್ಷ ಕೊನೆಯಾಗಿ ಅಲ್ಲಿ ಶ್ರೀರಾಮ ಮಂದಿರ ತಲೆ ಎತ್ತಿ ಆಯಿತು. ಹಾಗೇನೆ ಕಾಶಿಯ ಜ್ಞಾನವಾಪಿ ಮಸೀದಿ ಹಾಗೂ ಮಥುರಾದ ಮಸೀದಿ ವಿವಾದಗಳು ಕೂಡ ಶುರುವಾಗಿವೆ. ಆ ನಂತರ ಭೋಜಶಾಲಾದ ವಿವಾದ ತಲೆ ಎತ್ತಿತು. ಈ ಸಂದರ್ಭದಲ್ಲಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಒಂದು ಮಾತನ್ನು ಹೇಳಿದರು. ಭಾರತದ ಮುಸ್ಲಿಂ ಸಮುದಾಯ ಕಾಶಿ ಮತ್ತು ಮಥುರಾಗಳ ಮಸೀದಿ ವಿವಾದವನ್ನು ಬಗೆಹರಿಸಿಕೊಂಡು ಆ ಜಾಗಗಳನ್ನ ಹಿಂದೂ ದೇವಾಲಯಗಳಿಗೆ ಬಿಟ್ಟುಕೊಟ್ಟಿದ್ದೆ. ಆದರೆ ಮುಂದಿನ ದಿನಗಳಲ್ಲಿ ನಾವು ಯಾವುದೇ ಮಸೀದಿಯ ವಿಷಯಕ್ಕೆ ತಲೆ ಹಾಕೋದಿಲ್ಲ, ಇನ್ಯಾವುದನ್ನು ವಾಪಸ್ಸು ಕೇಳೋದಕ್ಕೆ ಹೋಗೋದಿಲ್ಲ ಅಂತ ಆದಿತ್ಯನಾಥ್ ಹೇಳಿದ್ರು. ಈ ಮಾತನ್ನ ನಾನು ಗೋರಖಪುರದ ಪೀಠಾಧ್ಯಕ್ಷನಾಗಿ ಹೇಳ್ತಾ ಇದ್ದೀನಿ ಅಂತ ಕೂಡ ಅವರು ಹೇಳಿದ್ರು. ಆದ್ರೆ ಅದಕ್ಕೆ ಸುನ್ನಿ ಕೌನ್ಸಿಲ್ ಆಗಲಿ ಮುಸ್ಲಿಂ ಸಂಘಟನೆಗಳಾಗ್ಲಿ ಒಪ್ಪಿಗೆಯನ್ನು ಕೊಡಲಿಲ್ಲ. ಹೀಗಾಗಿ ಈ ಮಸೀದಿಗಳನ್ನ ಹುಡುಕುವ ಕೆಲಸ ಕೂಡ ನಿಂತಿಲ್ಲ. ಹಾಗೆ ನೋಡಿದ್ರೆ ಭಾರತದಲ್ಲಿ ಯಾವುದೇ ಪುರಾತನ ಮಸೀದಿಯ ಗೋಡೆಗಳ ಅಡಿಯಲ್ಲಿ ನೋಡಿದ್ರು ಹಿಂದೂ ಮಂದಿರಗಳ ಅವಶೇಷಗಳು ಸಿಗ್ತಾ ಹೋಗುತ್ತವೆ. ಈಗ ಅಂಥ ವಿವಾದಿತ ಮಸೀದಿಗಳ ಪಟ್ಟಿಗೆ ಉತ್ತರ ಪ್ರದೇಶದ ಶಾಂಬಾಲಾ ಜಿಲ್ಲೆಯಲ್ಲಿನ ಜಾಮಿಯಾ ಮಸ್ಜಿದ್ ಕೂಡ ಸೇರಿಕೊಳ್ತಾ ಇದೆ. ಗೆಳೆಯರೆ, ಶಾಂಬಾಲಾ ಅಂದ ತಕ್ಷಣ ಹಿಂದೂಗಳಿಗೆ ನೆನಪಾಗೋದು ಕಲ್ಕಿ ಅವತಾರ. ವಿಷ್ಣುವಿನ 10ನೇ ಅವತಾರ ಅಂತ ನಂಬಲಾಗುವ ಕಲ್ಕಿಯ ಅವತಾರ ಜನ್ಮ ಪಡೆಯೋದು ಶಾಂಬಾಲಾದಲ್ಲಿ ಅನ್ನೋ ನಂಬಿಕೆ ಇದೆ. ಈ ಶಾಂಬಾಲಾ ಯಾವುದು ಅನ್ನೋ ಪ್ರಶ್ನೆಗೆ ಸರಿಯಾದ ಉತ್ತರ ಸಿಗೋದಿಲ್ಲ. ಯಾಕೆಂದ್ರೆ ಉತ್ತರ ಪ್ರದೇಶದಲ್ಲೊಂದು ಶಾಂಬಾಲಾ ಇದೆ, ಹಾಗೆ ಹಿಮಾಲಯದ ತಪ್ಪಲಲ್ಲಿ ಕೂಡ ಒಂದು ಶಾಂಬಾಲಾ ಇದೆ. ಆದ್ರೆ ಉತ್ತರ ಪ್ರದೇಶದ ಹಿಂದೂಗಳು ಮಾತ್ರ ಇದೇ ಶಾಂಬಾಲಾದಲ್ಲಿ, ಅಂದ್ರೆ ಉತ್ತರ ಪ್ರದೇಶದಲ್ಲಿನ ಶಾಂಬಾಲಾದಲ್ಲೇ ಕಲ್ಕಿಯ ಜನನ ಆಗತ್ತೆ ಅಂತ ನಂಬುತ್ತಾರೆ. ಸೊ ಇದು ಹಿಂದೂಗಳ ಪಾಲಿನ ಶ್ರದ್ಧಾ ಕೇಂದ್ರ ಆಗಿ ಗುರುತಿಸ್ಕೊಳ್ತಾ ಇದೆ. ಆದ್ರೆ ಇಲ್ಲಿರೋ ಜನಸಂಖ್ಯೆಯಲ್ಲಿ ಕೇವಲ 20% ಮಾತ್ರ ಹಿಂದೂಗಳಿದ್ದಾರೆ. ಇನ್ನುಳಿದ 77% ಮುಸ್ಲಿಮರಿದ್ರೆ ಇನ್ನು 3% ಇನ್ನಿತರ ಮತದ ಜನ ಇದ್ದಾರೆ. ಇಂಥ ಶಾಂಬಾಲಾ ಈಗ ವಿವಾದದ ಕೇಂದ್ರ ಆಗ್ತಾ ಇದ್ದು 500 ವರ್ಷಗಳಷ್ಟು ಇತಿಹಾಸವನ್ನ ಹೊಂದಿರುವ ಜಾಮಿಯಾ ಮಸೀದಿಯ ಕೆಳಗಡೆ ಹರಿಹರನ ದೇವಾಲಯ ಇತ್ತು. ಅದನ್ನ ಶತಮಾನಗಳ ಹಿಂದೆ ನಿರ್ಮಾಣ ಮಾಡಲಾಗಿತ್ತು. ಈ ದೇಶಕ್ಕೆ ಮೊಘಲರ ಆಕ್ರಮಣ ಆಗುವವರೆಗೆ ಅಲ್ಲಿ ಹಿಂದೂಗಳು ಹರಿಹರನ ಪೂಜೆಯನ್ನ ಮಾಡ್ತಾ ಇದ್ರು. ಹೀಗಾಗಿ ಅದನ್ನ ಹಿಂದೂಗಳಿಗೆ ಬಿಡಿಸಿಕೊಡಬೇಕು ಅನ್ನೋ ಮನವಿಯನ್ನ ಜಿಲ್ಲಾ ನ್ಯಾಯಾಲಯಕ್ಕೆ ವಕೀಲ ವಿಷ್ಣುಶಂಕರ್ ಜೈನ್ ಸಲ್ಲಿಸಿದ್ರು. ಇಲ್ಲಿ ವಕೀಲರ ಮನವಿಗೆ ಸ್ಪಂದಿಸಿದ ನ್ಯಾಯಾಲಯ ದೇವಾಲಯದ ಮಸೀದಿ ಆವರಣದಲ್ಲಿ ಅಡ್ವೊಕೇಟ್ ಕಮಿಷನರ್ ನೇತೃತ್ವದಲ್ಲಿ ಪರಿಶೀಲನೆಗೆ ಒಪ್ಪಿಗೆಯನ್ನು ಕೊಡ್ತು. ಕಳೆದ 19ನೇ ತಾರೀಖೆ ಈ ಮಸೀದಿಯಲ್ಲಿ ಭಾರಿ ಬಂದೋಬಸ್ತಿನೊಂದಿಗೆ ಸರ್ವೆ ಕಾರ್ಯವನ್ನು ಕೂಡ ನಡೆಸಲಾಯಿತು. ಆ ವರದಿಯನ್ನ ಜಿಲ್ಲಾ ನ್ಯಾಯಾಲಯಕ್ಕೆ ಸಲ್ಲಿಸಲಾಗಿದೆ. ಇನ್ನೇನಿದ್ರು ನ್ಯಾಯಾಲಯ ಆ ಮಾಹಿತಿಯ ಪರಿಶೀಲನೆ ಮಾಡಬೇಕು ಅಷ್ಟೇ. ಗೆಳೆಯರೆ, ಇಲ್ಲಿ ಎಲ್ಲ ನಾನು ಹೇಳದಷ್ಟು ಸುಲಭವಾಗಿ ಏನಾಗಿ ಹೋಗಲಿಲ್ಲ. ಅಲ್ಲಿ ಸರ್ವೆ ಮಾಡಬೇಕು ಅಂತ ವಿಷ್ಣುಶಂಕರ ಜೈನ್ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ರಲ್ವಾ, ಅದರ ಮೇಲೆ ನ್ಯಾಯಾಲಯ ಒಂದು ಆದೇಶವನ್ನು ಕೊಡ್ತು. ಮಸೀದಿಯ ಒಳಗೆ ಸರ್ವೆ ಕಾರ್ಯ ನಡೆಸಬೇಕು. ಹೀಗಾಗಿ ಜಿಲ್ಲಾಡಳಿತ ಅಲ್ಲಿ ಸೂಕ್ತ ಭದ್ರತೆಯನ್ನ ಕೊಡಬೇಕು ಅಂತ ನ್ಯಾಯಾಲಯ ಜಿಲ್ಲಾಡಳಿತಕ್ಕೆ ಸೂಚನೆಯನ್ನು ಕೊಡ್ತು. ಅದರಂತೆ ಜಿಲ್ಲಾಡಳಿತ ಹಾಗೂ ಪೊಲೀಸರು ಆ ಮಸೀದಿ ಬಳಿ ಜಮಾಯಿಸಿದ್ರು. ಇದರಿಂದ ಅಲ್ಲಿದ್ದ ಜನ ಅಲ್ಲಿ ಏನೋ ಆಗ ಹೋಗುತ್ತೆ ಅನ್ನೋ ತರ ಅಲ್ಲಿ ಬಂದು ಗುಂಪುಗೂಡಿದ್ರು. ಇನ್ನು ಅಲ್ಲಿಗೆ ಬಂದ ಸಮಾಜವಾದಿ ಪಕ್ಷದ ಸಂಸದ ಜಿಯಾವುರ್ ರೆಹಮಾನ್ ಬಾರ್ಕ್ ನ್ಯಾಯಾಲಯದ ಆದೇಶವನ್ನೇ ಬಹಿರಂಗವಾಗಿ ಸಾರ್ವಜನಿಕವಾಗಿ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿದ್ರು. ಇದು ಸರಿಯಾದ ಆದೇಶನೇ ಅಲ್ಲ ಅಂತ ಆತ ಭಾಷಣವನ್ನು ಶುರುವಿಟ್ಕೊಂಡ್ರು.
ನಮ್ಮ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರ ಮೂಡಾ ಪ್ರಕರಣದಲ್ಲಿ ನ್ಯಾಯಾಲಯ ಆದೇಶವನ್ನು ಕೊಟ್ಟಾಗ ಇದು ರಾಜಕೀಯ ಪ್ರೇರಿತ ಆದೇಶ ಅಂತ ನಮ್ಮಲ್ಲಿನ ವಕಫ್ ಮತ್ತು ವಸ್ತಿ ಸಚಿವ ಜಮೀರ್ ಅಹಮದ್ ಖಾನ್ ಹೇಳಿದ್ರಲ್ಲ, ಹಂಗೆ ಉತ್ತರ ಪ್ರದೇಶದಲ್ಲಿ ಈ ಜಿಯಾವುರ್ ರೆಹಮಾನ್ ಬಾರ್ಕ್ ಕೂಡ ಹೇಳಿಕೆಯನ್ನು ಕೊಡೋದಕ್ಕೆ ಶುರು ಮಾಡಿದ್ರು. ಅಷ್ಟೇ ಅಲ್ಲ, ನಮ್ಮಲ್ಲಿ ಪ್ಲೇಸಸ್ ಆಫ್ ವರ್ಷಿಪ್ ಆಕ್ಟ್ 1991 ಇದೆ. ಪಿ.ವಿ. ನರಸಿಂಹರಾವ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದ ಕಾನೂನು ಅದು. ಅದರ ಪ್ರಕಾರ 1947 ಸಂದರ್ಭದಲ್ಲಿ ದೇಶದ ಧಾರ್ಮಿಕ ಕೇಂದ್ರಗಳು ಹೇಗೆಲ್ಲ ಇದ್ವೋ ಅವುಗಳನ್ನ ಹಾಗೆ ಉಳಿಸ್ಕೋಬೇಕು. ಅದು ಮಸೀದಿ ಆಗಿದ್ರೆ ಮಸೀದಿ, ಮಂದಿರ ಆಗಿದ್ರೆ ಮಂದಿರ ಅಂತ ಆ ಆಕ್ಟ್ ಹೇಳುತ್ತೆ. 1947ರಿಂದ ಇದನ್ನ ಜಾಮಿಯಾ ಮಸ್ಜಿದ್ ಅಂತಲೇ ಗುರುತಿಸಲಾಗ್ತಾ ಇದೆ. ಹೀಗಾಗಿ ಇದು ಜಾಮಿಯಾ ಮಸ್ಜಿದ್ ಆಗಿ ಮುಂದುವರಿಬೇಕು. ಇದನ್ನ ಈಗ ಮಂದಿರ ಅಂತ ಉತ್ಖನನ ಸರ್ವೆ ಏನು ಮಾಡೋದಕ್ಕೆ ಹೋಗಬಾರದು ಅಂತ ಸಂಸದರು ಭಾಷಣ ಮಾಡೋದಕ್ಕೆ ಶುರು ಮಾಡೇ ಬಿಟ್ರು. ಆ ಬಳಿಕ ಅಲ್ಲಿ ಜನ ಗುಂಪುಗೂಡೋದು ಕೂಡ ಹೆಚ್ಚಾಗ್ತಾ ಹೋಯ್ತು. ಇಷ್ಟಾದ್ರೂ ಪೊಲೀಸರ ಭದ್ರತೆಯಲ್ಲಿ ನ್ಯಾಯಾಲಯದ ಸಿಬ್ಬಂದಿ ಹಾಗೂ ಜಿಲ್ಲಾಡಳಿತ ಸಂಪೂರ್ಣವಾಗಿ ಮಸೀದಿಯ ಸರ್ವೆ ಕಾರ್ಯವನ್ನ ಮಾಡಿ ಮುಗಿಸ್ತು. ಈ ಸ್ಥಳದಲ್ಲಿ ಹರಿಹರನ ದೇವಾಲಯ ಇತ್ತು. 1529ರಲ್ಲಿ ಬಾಬರ್ ಈ ಪ್ರದೇಶದ ಮೇಲೆ ದಾಳಿ ಮಾಡಿದಾಗ ದೇವಾಲಯದ ಅರ್ಧ ಭಾಗವನ್ನ ಕೆಡುವುದ, ಆನಂತರ ಇಲ್ಲಿ ಮಸೀದಿ ತಲೆ ಎತ್ತಿತು. ಇವತ್ತಿಗೂ ಕೂಡ ಮಸೀದಿಯ ಒಳಾಂಗಣದಲ್ಲಿ ದೇವಾಲಯದ ಅವಶೇಷಗಳಿವೆ ಅನ್ನೋ ವಾದವನ್ನ ವಿಷ್ಣು ಶಂಕರ್ ಜೈನ್ ಮಂಡಿಸಿದ್ರು. ಗೆಳೆಯರೆ, ಹಾಗೆ ನೋಡಿದ್ರೆ ಭಾರತದಲ್ಲಿರೋ ಯಾವ ಪುರಾತನ ಮಸೀದಿಯನ್ನು ನೀವು ತಗೊಂಡ್ರು ಅದರ ಒಳಗೆ ಒಂದು ದೇವಾಲಯದ ಅವಶೇಷ ಇದ್ದೇ ಇರುತ್ತೆ, ಅಥವಾ ಆಕ್ರಮಣಕಾರರು ಕೆಡವಿದ ದೇವಾಲಯಗಳ ಅವಶೇಷಗಳನ್ನ ಬಳಸಿ ಆ ಮಸೀದಿಯನ್ನ ಕಟ್ಟಿರ್ತಾರೆ. ಸ್ನೇಹಿತರೆ, ಭಾರತ ಅನ್ನೋದು ಸನಾತನ ಧರ್ಮದ ನೆಲೆ. ಇಲ್ಲಿ ಕೂಡ ಶೈವ, ವೈಷ್ಣವ, ಶಾಕ್ತ, ಗಣಪತ್ಯ, ಬೌದ್ಧ, ಜೈನ ಹೀಗೆ ಸಾಕಷ್ಟು ಮತಗಳ ಉಗಮ ಆಯಿತು. ಸಾಕಷ್ಟು ಮತಗಳಿಗೆ ರಾಜಾಶ್ರಯ ಸಿಕ್ತು, ಅವು ಪ್ರವರ್ಧಮಾನಕ್ಕೂ ಬಂದವು. ಆದ್ರೆ ಯಾವ ಮತವೂ ನಮ್ಮಲ್ಲಿ ಇನ್ನೊಂದು ಮತದ ಮಂದಿರಗಳನ್ನ ಕೆಡುವುದಕ್ಕೆ ಹೋಗಲಿಲ್ಲ. ಬುದ್ಧನನ್ನ ದಶಾವತಾರದ ಭಾಗವಾಗಿ ಹಿಂದೂಗಳು ಮಾಡಿಕೊಂಡ್ರು. ಹಿಂದೂ ಧರ್ಮದ ತಾಂತ್ರಿಕ ಆಚರಣೆಗಳನ್ನ ಬೌದ್ಧರು ಕೂಡ ಕಾಲಕ್ರಮೇಣ ತಮ್ಮಲ್ಲೂ ಅಳವಡಿಸಿಕೊಂಡ್ರು. ಅಲ್ಲೊಂದು ತಾಂತ್ರಿಕ ಬೌದ್ಧಿಸಂ ಅನ್ನೋದೇ ಶುರುವಾಯಿತು. ಅವರು ಕೂಡ ಅಗ್ನಿ ಕಾರ್ಯ ಮಾಡೋದಕ್ಕೆ ಶುರು ಮಾಡಿದ್ರು. ಎಲ್ಲೋ ರಾಜ್ಯಗಳ ನಡುವೆ ರಾಜರ ನಡುವಿನ ದ್ವೇಷದ ಕಾರಣಕ್ಕೆ ಒಂದೆರಡು ಧಾರ್ಮಿಕ ಕ್ಷೇತ್ರಗಳ ಮೇಲೆ ದಾಳಿಗಳಾಗಿದ್ವೇನೋ, ಆದ್ರೆ ಎಲ್ಲೂ ಕೂಡ ಉದ್ದೇಶಪೂರ್ವಕವಾಗಿ ಒಂದು ಮತವನ್ನ, ಒಂದು ನಂಬಿಕೆಯನ್ನ ನಾಶ ಮಾಡಬೇಕು ಅನ್ನೋ ಕಾರಣಕ್ಕೆ ಈ ನೆಲದ ಜನ ಯಾವ ಮಂದಿರದ ಮೇಲೂ ದಾಳಿ ಮಾಡೋದಕ್ಕೆ ಹೋಗಲಿಲ್ಲ, ಯಾವ ಮಂದಿರವನ್ನು ಅವರು ಭಗ್ನಗೊಳಿಸಲಿಲ್ಲ. ಆದ್ರೆ ಭಾರತದ ಮೇಲೆ ಮೊಹಮ್ಮದ್ ಬಿನ್ ಕಾಸಿಂ, ಮೊಹಮ್ಮದ್ ಘೋರಿ ಮುಂತಾದವರ ದಾಳಿಗಳು ಶುರು ಆದವು ನೋಡಿ. ಇಲ್ಲಿನ ಮಂದಿರಗಳ ಮೇಲೆ ಮತೀಯ ಆಕ್ರಮಣಗಳು, ಕತ್ತಿಯ ಮೊನೆಯ ಅಡಿಯಲ್ಲಿ ಮತಾಂತರಗಳು ಶುರುವಾಗಿ ಹೋದವು. ಭಾರತದಲ್ಲಿ ಮ್ಲೇಚ್ಛರ ಆಡಳಿತ ಆರಂಭ ಆಯಿತು. ಗುಲಾಮಿ ಸಂತತಿ ದೆಹಲಿಯನ್ನು ಆಳೋದಕ್ಕೆ ಶುರು ಮಾಡಿತು. ಆ ಬಳಿಕ ಭಾರತದಲ್ಲಿ ಮತೀಯ ಸಾಮರಸ್ಯ ಅನ್ನೋದು ಸಂಪೂರ್ಣವಾಗಿ ನಾಶವಾಗ್ತಾ ಹೋಯಿತು. ಆ ನಂತರ ಮೊಘಲರು ಬಂದರು, ಅವರದ್ದು ಅದೇ ಹಣೆ ಬರಹ. ಬಾಬರ್ ಬಂದ, ಮಂದಿರಗಳನ್ನು ನಾಶ ಮಾಡಿಸ್ದ. ಔರಂಗಜೇಬನ ಕಾಲದಲ್ಲಂತೂ ಅದೆಷ್ಟು ಮಂದಿರಗಳು, ಮಸೀದಿಗಳಾದವೋ, ಅದೆಷ್ಟು ಗುರುಕುಲಗಳು ನಾಶವಾಗಿ ಮದರಸಾಗಳಾದವೋ ಲೆಕ್ಕ ಇಟ್ಟವರೇ ಇಲ್ಲ. ಹಾಗೆ ಕೆಡವಿದ ಮಂದಿರದ ಗೋಪುರಗಳನ್ನು ಬದಲಿಸಿ ಅದಕ್ಕೊಂದು ಗುಂಬಜನ್ನು ಅಳವಡಿಸಿ ಅದನ್ನ ಮಸೀದಿಯನ್ನಾಗಿ ಮಾಡಲಾಗ್ತಾ ಹೋಯಿತು. ಹೀಗಾಗಿನೇ ಇವತ್ತು ಯಾವ ಪುರಾತನ ಮಸೀದಿಯ ಒಳಗೋಡೆಯನ್ನ, ಕೆಳಗೋಡೆಯನ್ನ ನೋಡಿದ್ರು ಅದರಲ್ಲಿ ಹಿಂದೂ ದೇವತೆಗಳ ಚಿತ್ರಗಳು, ಹಿಂದೂ ಪವಿತ್ರ ಸಂಕೇತಗಳು ನಮಗೆ ಕಾಣಿಸ್ತಲೇ ಹೋಗುತ್ತವೆ. ಈ ಜಾಮಿಯಾ ಮಸೀದಿ ಕೂಡ ಇದಕ್ಕೆ ಹೊರತೇನಲ್ಲ. ಇನ್ನು ಶಾಂಬಾಲಾ ಇದೆಯಲ್ಲ, ಇದರ ಉಲ್ಲೇಖ ನಮಗೆ ಮಹಾಭಾರತದ ಕಾಲದಲ್ಲಿ ಬರುತ್ತೆ. ಆ ನಂತರ ಮೌರ್ಯರ ಕಾಲದಲ್ಲಿ ಈ ಶಾಂಬಾಲಾನ ಉತ್ತಮ ನಗರವನ್ನಾಗಿ ಅಭಿವೃದ್ಧಿಪಡಿಸಲಾಯಿತು. ಅಲ್ಲಿಂದ 12ನೇ ಶತಮಾನದವರೆಗೆ ಇಲ್ಲಿ ಪರಕೀಯರ ಉಪಟಳ ಇರಲಿಲ್ಲ. ಆದ್ರೆ ದೆಹಲಿ ಸುಲ್ತಾನರ ಆಗಮನದ ನಂತರ ಈ ಭಾಗದಲ್ಲಿ ಮುಸ್ಲಿಮರ ಸಂಖ್ಯೆ ಹೆಚ್ಚಾಗ್ತಾ ಹೋಯಿತು, ಹಿಂದೂಗಳ ಸಂಖ್ಯೆ ಕಡಿಮೆ ಆಗ್ತಾ ಹೋಯಿತು. ಅದರಲ್ಲೂ ಮೊಘಲರು ಬಂದ ನಂತರವಂತೂ ಇಲ್ಲಿನ ಪರಿಸ್ಥಿತಿ ಸಾಕಷ್ಟು ಬದಲಾಯಿತು. ಇಂಥ ಶಾಂಬಾಲಾದಲ್ಲಿ 1529ರಲ್ಲಿ ಹರಿಹರ ಮಂದಿರವನ್ನ ಕೆಡವಿ ಮಸೀದಿಯನ್ನ ನಿರ್ಮಾಣ ಮಾಡಲಾಯಿತು ಅಂತ ಇತಿಹಾಸ ಹೇಳುತ್ತೆ. ಅವತ್ತಿಗಾಗಲೇ ಬಾಬರ್ ಭಾರತದಲ್ಲಿದ್ದ. ಹೀಗಾಗಿ ದೇವಾಲಯದ ವಿಷಯದಲ್ಲಿ ವಕೀಲ ವಿಷ್ಣು ಶಂಕರ್ ಜೈನ್ ಹೇಳ್ತಾ ಇರೋದು ನಿಜ ಕೂಡ ಇದ್ದಿರಬಹುದು ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಈಗಾಗಲೇ ಸರ್ವೆ ಕಾರ್ಯ ಮುಗಿದಿದ್ದು ನ್ಯಾಯಾಲಯ ಆದೇಶ ಕೊಡೋದಷ್ಟು ಬಾಕಿ ಇದೆ. ಹಾಗೆ ನೋಡಿದ್ರೆ ಈ ಮಸೀದಿಯಲ್ಲಿ 500 ವರ್ಷಗಳಿಂದ ಸತತವಾಗಿ ನಮಾಜ್ ಮಾಡಿಕೊಂಡು ಬರಲಾಗ್ತಾ ಇದೆ. ಹೀಗಾಗಿ ಇದು ನಮ್ಮದೇ ಆಸ್ತಿ ಅಂತ ಮುಸ್ಲಿಮರು ಹೇಳ್ತಾ ಇದ್ದಾರೆ. ಆದರೆ ಅದಕ್ಕೂ ಮೊದಲು ಅಲ್ಲಿ ಮಂದಿರ ಇತ್ತಲ್ಲ, ಅದಕ್ಕೆ ಬೇಕಾದ ಪುರಾವೆಗಳು ಅಲ್ಲಿ ಸಿಕ್ಕಿವೆ. ಶತಮಾನಗಳ ಹಿಂದೆ ಮಂದಿರವಾಗಿದ್ದ ಸ್ಥಳವನ್ನ ಯಾರೋ ಆಕ್ರಮಿಸಿಕೊಂಡು ಕೂಡಲೇ ಅದು ಅವರದ್ದು ಹೇಗಾಗತ್ತೆ ಅನ್ನೋದು ವಕೀಲರ ವಾದ. ಹೀಗಾಗಿ ಶಾಂಬಾಲಾ ಬಗ್ಗೆ ಹಿಂದೂಗಳಲ್ಲಿ ಕಲ್ಕಿ ಅವತಾರ ಆಗೋ ಸ್ಥಳ ಅನ್ನೋ ನಂಬಿಕೆ ಇದೆ. ಕಲ್ಕಿ ವಿಷ್ಣುವಿನ
ಅವತಾರ ಅಂತ ಹಿಂದೂಗಳು ನಂಬುತ್ತಾರೆ. ಹೀಗಾಗಿ ಇದು ಬಹುಸಂಖ್ಯಾತರ ಧಾರ್ಮಿಕ ಶ್ರದ್ಧೆ ಮತ್ತು ನಂಬಿಕೆಯ ಕ್ಷೇತ್ರ ಕೂಡ. ಸೊ ಇದನ್ನ ಹಿಂದೂಗಳಿಗೆ ಬಿಟ್ಟು ಕೊಡಬೇಕು ಅನ್ನೋದು ವಕೀಲ ವಿಷ್ಣುಶಂಕರ್ ಜೈನ್ ಅವರು ಹೇಳ್ತಾ ಇರೋ ಮಾತು. ಆದ್ರೆ ಇಲ್ಲಿ ಯಾರ ವಾದವನ್ನ ನ್ಯಾಯಾಲಯ ಪುರಸ್ಕರಿಸುತ್ತೆ ಅನ್ನೋದನ್ನ ನಾವು ಕಾದು ನೋಡಬೇಕು. ಈ ದೇಶದ ಮುಸ್ಲಿಮರು ಕೂಡ ಒಂದಷ್ಟು ವಾಸ್ತವವನ್ನ ಅರ್ಥ ಮಾಡ್ಕೋಬೇಕಾಗಿದೆ. ಈ ದೇಶದಲ್ಲಿ ಸಾಮರಸ್ಯ ಮೂಡಬೇಕು ಅಂದ್ರೆ ಹಿಂದೂಗಳು ಅತಿ ಪವಿತ್ರ ಅಂತ ಭಾವಿಸೋ ಸ್ಥಳಗಳನ್ನಾದರೂ ಅವರಿಗೆ ಶಾಂತಿಯಿಂದ ಸ್ವಪ್ರೇರಣೆಯಿಂದ ಬಿಟ್ಟು ಕೊಡಬೇಕು. ಕಾನೂನು ಹೋರಾಟ ಮಾಡಿ 10 ವರ್ಷಗಳ ಕಾಲ ನ್ಯಾಯಾಲಯದಲ್ಲಿ ಜಗ್ಗಾಡಿ ಆ ಸ್ಥಳಗಳನ್ನ ಇವತ್ತಲ್ಲ ನಾಳೆ ಅವರು ತಮ್ಮ ವಶಕ್ಕೆ ತಗೋತಾರೆ. ಅದರ ಬದಲು ಸ್ನೇಹಪೂರ್ವಕವಾಗಿ ಕೊಟ್ಟುಬಿಟ್ಟು ಇದು ನಿಮ್ಮದೇ, ಅವತ್ತವನು ಯಾವನೋ ಎಲ್ಲಿಂದಲೋ ಬಂದವನು ಇದನ್ನ ನಾಶ ಮಾಡಿದ್ದ, ನಮ್ಮ ಪೂರ್ವಜರನ್ನು ಕೂಡ ಅವನೇ ಮತಾಂತರ ಮಾಡಿದ್ದು, ನಮ್ಮ ಬೇರುಗಳಿರೋದು ಭಾರತದಲ್ಲಿ ಸನಾತನ ಸಂಸ್ಕೃತಿಯಲ್ಲಿ ಅನ್ನೋದನ್ನ ಅರ್ಥ ಮಾಡಿಕೊಂಡು ಹಿಂದೂಗಳ ಕೆಲ ಪವಿತ್ರ ಕ್ಷೇತ್ರಗಳನ್ನ ಬಿಟ್ಟುಕೊಟ್ರು ಅಂತ ಇಟ್ಕೊಳ್ಳಿ. ಈ ದೇಶದಲ್ಲಿ ಎಂಥ ಸೌಹಾರ್ದತೆ ಮನೆ ಮಾಡುತ್ತೆ ಯೋಚನೆ ಮಾಡಿ ನೋಡಿ. ಆದ್ರೆ ಹಾಗೆ ಮಾಡೋದಿಕ್ಕೆ ಕೂಡ ಒಂದು ವಿಶಾಲ ಮನಸ್ಥಿತಿ, ಒಂದು ದೊಡ್ಡ ಗುಣ ಬೇಕಾಗತ್ತೆ. ಕಂಡ ಆಸ್ತಿಗಳನ್ನೆಲ್ಲ ಇದು ವಕ್ಫೆ ಅಂತ ಹೇಳ್ತಾ ಈಗಲೂ ಭೂ ಜಿಹಾದ್ ಮಾಡ್ತಾ ಇರೋರು ಇನ್ನೇನನ್ನಾದ್ರೂ ಬಿಟ್ಟುಕೊಡ್ತಾರೆ ಅಂತ ನಂಬೋದು, ಭಾವಿಸೋದು, ಆಶಿಸೋದು ಕೂಡ ಸ್ವಲ್ಪ ಅತಿರೇಕ ಅನ್ನಿಸಿಬಿಡಬಹುದು ಅಲ್ವಾ? ಇದು ಗೆಳೆಯರೆ ಉತ್ತರ ಪ್ರದೇಶದ ಶಾಂಬಾಲಾದಲ್ಲಿ ಶುರುವಾಗಿರುವ ಮತ್ತೊಂದು ಮಸೀದಿ ಮಂದಿರದ ಕುರಿತಾದ ವಿವಾದ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.